ಆದ್ರೆ ಕೆಲವು ದಿನಗಳ ಹಿಂದೆ ಯಾರೋ ಮಾಯಾವಿಗಳು ನಮ್ಮ ಹಿತ್ತಂಗೆ ಆಪತ್ತು ತರ್ತಾರೆ ಅನ್ನೋದು ನನ್ನ ದಿವ್ಯ ದೃಷ್ಟಿಗೆ ಬಿತ್ತು. ನಮ್ಮ ಹಿತ್ತನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ ದುರ್ಗಾ. ಅದಕ್ಕೆ ಇಷ್ಟು ವರ್ಷ ಬಚ್ಚಿಟ್ಟಿದ್ದ ನನ್ನ ಎಲ್ಲಾ ಶಕ್ತಿಗಳನ್ನು ನಮ್ಮ ಹಿತ್ತನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಬಳಸ್ಬೇಕಾಗಿ ಬಂತು. ನಿನಗೆ ಗೊತ್ತಲ್ವಾ ದುರ್ಗಾ, ನಾನು ನಮ್ಮ ಹಿತ್ತನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಒಂದು ವೇಳೆ ನೀನೇ ಏನಾದ್ರೂ ನನ್ನ ಜಾಗದಲ್ಲಿದ್ದು ನನ್ನಲ್ಲಿರೋ ಶಕ್ತಿಗಳೆಲ್ಲ ನಿನ್ನಲ್ಲಿದ್ದಿದ್ರೆ ಆಗ ಹಿತ್ತನ್ಗೇನಾದ್ರು ತೊಂದರೆ ಆಗಿದ್ರೆ ನೀನು ಆ ಶಕ್ತಿಗಳನ್ನೆಲ್ಲ ಬಳಸ್ತಿದ್ಯೋ ಇಲ್ವೋ? ಹೇಳು ದುರ್ಗಾ, ಮಾತಾಡು. ಅದು ಹೌದು ಮೇಡಮ್, ಬಳಸ್ತಿದ್ದೆ. ಅಲ್ವಾ ಅಲ್ವಾ ಅದಕ್ಕೆ ನಾನು ನನ್ನ ಶಕ್ತಿಗಳನ್ನೆಲ್ಲ ಬಳಸಿದ್ದು. ನೀನು ಕೂಡ ಈ ಮನೆ ಸೊಸೆನೇ ಅಲ್ವಾ ದುರ್ಗಾ? ಈ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ನೀನು ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಒಂದು ವೇಳೆ ಇಡೀ ಕುಟುಂಬ ದೂರ ಆಗುತ್ತೆ ಅನ್ನೋ ರಹಸ್ಯ ಏನಾದ್ರೂ ನಿಂಗೊಬ್ಳಿಗೆ ಗೊತ್ತಿದ್ರೆ ಆಗ ನೀನು ಆ ರಹಸ್ಯನ ಎಲ್ಲರಿಂದನೂ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ಯೋ ಇಲ್ವೋ? ಹೇಳು ದುರ್ಗಾ. ಅದಕ್ಕೆ ದುರ್ಗಾ, ಅದಕ್ಕೆ ನಾನು ಈ ರಹಸ್ಯನ ಮುಚ್ಚಿಟ್ಟಿದ್ದು. ದಯವಿಟ್ಟು ಈ ರಹಸ್ಯನ ಯಾರಿಗೂ ಹೇಳ್ಬೇಡ ದುರ್ಗಾ. ಒಂದು ವೇಳೆ ನನ್ನ ಶರತ್ಗೆ ಏನಾದ್ರೂ ಗೊತ್ತಾದ್ರೆ ಅವನು ನನ್ನ ತಪ್ಪು ತಿಳ್ಕೊತಾನೆ, ನನ್ನಿಂದ ದೂರ ಆಗ್ಬಿಡ್ತಾನೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನನ್ನ ಮಗ ಏನಾದ್ರೂ ನನ್ನಿಂದ ದೂರ ಆದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ. ಪ್ಲೀಸ್ ದುರ್ಗಾ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಈ ರಹಸ್ಯನ ಯಾರ ಮುಂದೆನೂ ಬಾಯ್ ಬಿಡ್ಬೇಡ ದುರ್ಗಾ. ಪ್ಲೀಸ್ ಬಾಯ್ ಬಿಡ್ಬೇಡ. ಆಯ್ತು ಮೇಡಮ್, ನಾನು ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ. ನೀವು ಪುಟ್ಟ ಮೇಡಮ್ ಒಳ್ಳೇದಕ್ಕೋಸ್ಕರ ಮಾಡಿದಿರ, ನಾನು ನಿಮ್ಮ ಜೊತೆಲಿರ್ತೀನಿ. ನಾನು ಯಾರಿಗೂ ಹೇಳೋದಿಲ್ಲ. ಥ್ಯಾಂಕ್ ಯು ದುರ್ಗಾ, ಥ್ಯಾಂಕ್ ಯು. ದುರ್ಗಾ, ಇವಳ ಮಾತನ್ನ ನಂಬೇಡ. ಇವಳು ತಾಯಿ ಅಲ್ಲ, ರಾಕ್ಷಸಿ. ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಹೆತ್ತ ತಾಯಿನ ಕೊಂದ ಕ್ರೂರಿ ಇವಳು. ನೋಡು, ಇಷ್ಟು ದೊಡ್ಡ ಸುಳ್ಳ ಎಷ್ಟು ಚೆನ್ನಾಗಿ ನಿನ್ನ ಹತ್ರ ಹೇಳಿ ನಿನ್ನ ನಂಬಿಸ್ಬಿಟ್ಲು. ದೇವ್ರೆ, ನಾನು ಆತ್ಮವಾಗಿರೋದ್ರಿಂದ ನನ್ನ ತಂಗಿಗೆ ಸತ್ಯ ಹೇಳಕ್ ಆಗ್ತಿಲ್ಲ. ಇವಳ ಮಾಯಾಜಾಲದಿಂದ ನನ್ನ ತಂಗಿನ ನಾನು ಹೇಗೆ ಕಾಪಾಡ್ಲಿ?